हरिः ॐ जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಶ್ರೀಗುರುಭ್ಯೋ ನಮಃ ಹರಿಃ ಓಂ. ನಿನ್ನೆ ದಿನ ಪಾಠದಲ್ಲಿ ಭಗವಂತ ಕಪಿಲನಾಗಿ ಅವತಾರ ಮಾಡಿದ ನಂತರ ಆ ಕರ್ದಮ ಪ್ರಜಾಪತಿಗಳ ಆಶ್ರಮಕ್ಕೆ ನಾರದ ಮಹರ್ಷಿಗಳು ಸಹಿತರಾಗಿ ಬ್ರಹ್ಮದೇವರು ಆಗಮಿಸ್ತಾರೆ. ನಾರದ ಮಹರ್ಷಿಗಳು ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು ಮುಂತಾದ ಅನೇಕ ಋಷಿಗಳಿಂದ ಕೂಡಿಕೊಂಡು ನಾರದ ಮಹರ್ಷಿಗಳ ಜೊತೆಗೆ ಬ್ರಹ್ಮದೇವರು ಆ ಕರ್ದಮ ಪ್ರಜಾಪತಿಗಳ ಆಶ್ರಮಕ್ಕೆ ಆಗಮಿಸಿ ಭಗವಂತ ತಾನು ಯಾಕೆ ಅವತಾರ ಮಾಡಿದ ಆ ಭಗವಂತನ ರೂಪದ ಚಿಂತನೆ ಇದನ್ನೆಲ್ಲವನ್ನೂ ಕೂಡ ಆ ಕರ್ದಮ ಪ್ರಜಾಪತಿಗಳಿಗೂ ಹಾಗೂ ದೇವಹೂತಿಗೂ ತಿಳಿಸಿಕೊಡ್ತಾರೆ ಬ್ರಹ್ಮದೇವರು. ಇಲ್ಲಿ ನಾವು ಗಮನಿಸಬೇಕಾದದ್ದಿಷ್ಟೇನೆ, ಬ್ರಹ್ಮದೇವರು ತಿಳಿಸಿಕೊಡೋವರೆಗೂ ಕೂಡ ಕರ್ದಮ ಪ್ರಜಾಪತಿಗಳಿಗೆ ಆ ಭಗವಂತನ ನಾಮವೂ ಕೂಡ ಗೊತ್ತಿರಲಿಲ್ಲ ಅಂತ ಮೋಸ್ಟ್ಲಿ. ಯಾಕೆ ಅಂತಂದ್ರೆ ಬ್ರಹ್ಮದೇವರೇ ತಾವು ತಿಳಿಸಿಕೊಡ್ತಾರೆ, ಭಗವಂತ ಅವತಾರ ಮಾಡಿದ್ದಾನೆ, ಈ ಭಗವದ್ ರೂಪಕ್ಕೆ ಕಪಿಲ ಅಂತೇಳಿ ಹೆಸರು. ಇಂತಹ ಭಗವಂತ ತಾನು ಬಂದದ್ದು ಯಾಕೆ, ಯಾವುದೋ ಗ್ರಂಥವನ್ನ ನಿರ್ಮಿಸ್ಲಿಕ್ಕಲ್ಲ, ಸಾಂಖ್ಯಶಾಸ್ತ್ರವನ್ನ ನಿರ್ಮಾಣ ಮಾಡಿ ಆ ಸಾಂಖ್ಯಶಾಸ್ತ್ರವನ್ನ ಬೋಧನೆ ಮಾಡೋದಕ್ಕೋಸ್ಕರವೇ ಭಗವಂತ ತಾನು ಅವತಾರ ಮಾಡಿದ್ದಾನೆ. ಈ ವಿಧವಾದ ಭಗವಂತನ ಮನಸ್ಸನ್ನ ಅರಿತುಕೊಂಡು ಬಿಟ್ಟು ಯಾರು ಬ್ರಹ್ಮದೇವರು ಎಲ್ಲರಿಗೂ ಕೂಡ ಉಪದೇಶ ಮಾಡಿದ್ರು. ಈ ರೀತಿಯಾಗಿ ಬ್ರಹ್ಮದೇವರು ಉಪದೇಶ ಮಾಡಿ ಅನೇಕ ವಿಧವಾದ ನಿನ್ನ 9 ಮಂದಿ ಮಕ್ಕಳನ್ನು ಕೂಡ 9 ಋಷಿಗಳನ್ನ ಹುಡುಕಿ ಬಿಟ್ಟು ವಿವಾಹ ಮಾಡು ಅಂತ ಹೇಳಿಲ್ಲ ಬೋಧನೆ ಮಾಡ್ತಾರೆ. ಈ ರೀತಿಯಾಗಿ ಬ್ರಹ್ಮದೇವರು ಬಂದು ಕರ್ದಮ ಪ್ರಜಾಪತಿಗಳಿಗೆ ಎಲ್ಲವನ್ನೂ ಕೂಡ ಉಪದೇಶ ಮಾಡಿದ್ರು. ಉಪದೇಶ ಮಾಡಿದ ನಂತರ ಆ ಮೈತ್ರೇಯರು ವಿದುರನಿಗೆ ಹೇಳುವಾಗ, ಮೈತ್ರೇಯೋ ವಾಚ ಅಥಾಶ್ವಾಸ್ಯ ಜಗತ್ಸೃಷ್ಟ ಕೌಮಾರೈಹಿ ಸಹ ನಾರದಃ ಹಂಸೋ ಹಂಸೇನ ಯಾನೇನ ಸ್ವಧಾಮ ಪ್ರತ್ಯಪದ್ಯತ. ಈ ರೀತಿ ಬ್ರಹ್ಮದೇವರು ಕರ್ದಮ ಪ್ರಜಾಪತಿಗಳಿಗೆ ಎಲ್ಲವನ್ನೂ ಕೂಡ ಉಪದೇಶ ಮಾಡಿದ ನಂತರ ಬ್ರಹ್ಮದೇವರು ಹಂಸ ಆ ಬ್ರಹ್ಮದೇವರ ವಾಹನ ಆ ಹಂಸವನ್ನ ಏರಿಬಿಟ್ಟು ನಾರದಾದಿ ಋಷಿಗಳಿಂದ ಕೂಡಿಕೊಂಡು ಬಿಟ್ಟು ಮತ್ತೆ ತಮ್ಮ ಲೋಕಕ್ಕೆ ತಾವು ಹಿಂತಿರುಗ್ತಾರೆ. ತಮ್ಮ ಲೋಕವಾದ ಸತ್ಯಲೋಕಕ್ಕೆ ಅವರು ಮುಂದೆ ಹೋಗ್ತಾರೆ. ಎಲ್ಲವನ್ನೂ ಕೂಡ ತಮ್ಮ ಕಾರ್ಯ ಏನಿತ್ತು ಅದನ್ನು ಮಾಡಿದ್ರು. ಅನಂತರ ಸತ್ಯಲೋಕಕ್ಕೆ ತಾವು ಹೋಗಿ ಆಯ್ತು. ಈ ರೀತಿ ಬ್ರಹ್ಮದೇವರು ಏನೇನೆಲ್ಲ ಉಪದೇಶ ಮಾಡಿದ್ರೋ ಅದನ್ನ ಕರ್ದಮ ಪ್ರಜಾಪತಿಗಳು ಎಲ್ಲವನ್ನೂ ಕೂಡ ಕೇಳುತ್ತಾರೆ. ಗತೆ ಶತಹೃದೌ ಕ್ಷಪ್ತಃ ಕರ್ದಮಸ್ತೇನ ಚೋದಿತಃ ಯಥೋದಿತಂ ಸ್ವದುಹಿತ್ರೈಹಿ ಪ್ರಾದಾತ್ ವಿಶ್ವಸೃಜಾಂ ತತಃ. ಈ ರೀತಿ ವಿದುರನಿಗೆ ಮೈತ್ರೇಯರು ತಿಳಿಸುವಾಗ ಬ್ರಹ್ಮದೇವರು ಉಪದೇಶ ಮಾಡಿ ಹೊರಡ್ತಾರೆ. ಬ್ರಹ್ಮದೇವರು ಹೋದ ನಂತರ ಅವರ ಆದೇಶಕ್ಕೆ ಅನುಗುಣವಾಗಿ ಈ ಕರ್ದಮ ಪ್ರಜಾಪತಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಹತ್ತಿರ ಇರ್ತಕ್ಕಂತಹ 9 ಮಂದಿ ಹೆಣ್ಣು ಮಕ್ಕಳನ್ನ ಮರೀಚಿ ಮುಂತಾದ ಋಷಿಗಳಿಗೆ ಅವರು ಕನ್ಯಾದಾನ ಮಾಡಿ ಅವರು ವಿವಾಹವನ್ನ ಮಾಡಿಸಿಕೊಡ್ತಾರೆ. ಯಾರ್ಯಾರವರು 9 ಮಕ್ಕಳು ಯಾರು, ಆ 9 ಮಂದಿ ಹೆಣ್ಣು ಮಕ್ಕಳನ್ನ ಯಾವ್ಯಾವ ಋಷಿಗಳಿಗೆ ಕೊಟ್ಟು ವಿವಾಹ ಮಾಡಿದ್ರು ಅನ್ನೋದನ್ನ ವ್ಯಾಸರು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ಮರೀಚಯೇ ಕಲಾಂ ಪ್ರಾದಾತ್ ಅನುಸೂಯಾಂ ಅಥಾತ್ರಯೇ ಶ್ರದ್ಧಾ ಮಂಗೀರಸೋ ಯಚ್ಛತ್ ಪುಲಸ್ತ್ಯಾಯ ಹವಿರ್ಭುಜಂ. ಈ ರೀತಿ ಯಾರ್ಯಾರನ್ನ ಕೊಟ್ಟು ವಿವಾಹ ಮಾಡಿದ್ರು ಅಂತಂದ್ರೆ, ಮರೀಚಿ ಋಷಿಗಳಿಗೆ ತಮ್ಮ ಮಗಳಾದ ಕಲಾ ಎನ್ನುವಂತಹ ಮಗಳನ್ನ ಕೊಟ್ಟು ವಿವಾಹ ಮಾಡ್ತಾರೆ. ಅನಂತರ ಅನುಸೂಯ ಎನ್ನುವಂತಹ ಮಗಳನ್ನ ಅತ್ರಿ ಋಷಿಗಳಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಶ್ರದ್ಧಾ ಎನ್ನುವಂತಹ 3ನೇ ಮಗಳನ್ನ ಅಂಗೀರಸ ಎನ್ನುವಂತಹ ಋಷಿಗಳಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಅನಂತರ ಹವಿರ್ಭುಜ ಎನ್ನುವಂತಹ ಮಗಳನ್ನ ಪುಲಸ್ತ್ಯ ಋಷಿಗಳಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಗತಿ ಎನ್ನುವಂತಹ 5ನೇ ಮಗಳನ್ನ ಪುಲ ಎನ್ನುವಂತಹ ಋಷಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಕ್ರಿಯಾ ಎನ್ನುವಂತಹ 6ನೇ ಮಗಳನ್ನ ಕ್ರತುವಿಗೆ ಕೊಟ್ಟು ವಿವಾಹ ಮಾಡ್ತಾರೆ.
ಅದೇ ವಿಧವಾಗಿ ಖ್ಯಾತಿ ಎನ್ನುವಂತಹ ಮಗಳನ್ನ ಭೃಗು ಋಷಿಗಳಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಅರುಂಧತಿ ಎನ್ನುವಂತಹ ಮಗಳನ್ನ ವಸಿಷ್ಠ ಋಷಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಅನಂತರ ಶಾಂತಿ ಎನ್ನುವಂತಹ ಮಗಳನ್ನ ಅಥರ್ವ ಎನ್ನುವಂತಹ ಋಷಿಗಳಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಈ ರೀತಿ 9 ಮಂದಿ ಮಕ್ಕಳನ್ನು ಕೂಡ 9 ದಿವ್ಯವಾದ ಋಷಿಗಳಿಗೆ, ಭಾರಿ ದೊಡ್ಡ ದೊಡ್ಡ ಪ್ರಸಿದ್ಧವಾಗಿರ್ತಕ್ಕಂತಹ ಋಷಿಗಳು, ಅನೇಕ ಋಷಿಗಳು ಅನೇಕ ಗೋತ್ರದವರೂ ಆಗಿದ್ದಾರೆ. ಅಂತಹ ಅತಿ ಉತ್ತಮರಾಗಿರ್ತಕ್ಕಂತಹ ಭಗವದ್ಭಕ್ತರಾಗಿರ್ತಕ್ಕಂತಹ ಈ ಅನೇಕ 9 ಮಂದಿ ಋಷಿಗಳನ್ನು ಹುಡುಕಿ ಕರ್ದಮ ಪ್ರಜಾಪತಿ ಆ 9 ಮಂದಿ ಕನ್ಯರನ್ನು ಕೂಡ ವಿವಾಹ ಮಾಡಿ ಕೊಡ್ತಾರೆ. ವಿವಾಹ ಮಾಡಿ ಕೊಟ್ಟು ಆ ಕನ್ಯಾದಾನವನ್ನ ಮಾಡ್ತಾರೆ. ಆ ಋಷಿಗಳು ಯಾವ ವಿಧವಾಗಿ ಭಗವಂತನ ಆರಾಧನೆ ಮಾಡ್ತಾರೋ, ತಪಸ್ಸಿನಲ್ಲಿ ಆಗ್ಬೋದು, ಯಜ್ಞದಲ್ಲಿ ಆಗ್ಬೋದು, ಅಂತಹ ತಪಸ್ಸಾಚರಣೆ ಮಾಡುವಾಗಲೂ ಹೆಂಡಂದರು ಸಹಕಾರಿಯಾಗಿದ್ರು. ಯಜ್ಞವನ್ನು ಮಾಡುವಾಗಲೂ ಕೂಡ ಅಗ್ನ್ಯಂತರ್ಗತ ಪರಶುರಾಮನ ಆರಾಧನೆ ಮಾಡುವಾಗಲೂ ಕೂಡ ಆ ಯಜ್ಞದ ಸಾಮಗ್ರಿಗಳನ್ನು ಸಿದ್ಧ ಮಾಡುವಂತಹ ಒಂದು ವಿಶೇಷ ಸೇವೆಯನ್ನು ಕೂಡ ಈ 9 ಮಂದಿ ಹೆಣ್ಮಕ್ಕಳು ಕೂಡ ಮಾಡಿ ಅಂತಹ ಋಷಿಗಳೊಂದಿಗೆ ದಿವ್ಯವಾದ ಸಂಸಾರವನ್ನು ಮಾಡ್ತಾರೆ ಮುಂದೆ. ಇಂತಹ 9 ಮಂದಿ ಮಕ್ಕಳನ್ನು ಕೂಡ ವಿವಾಹ ಮಾಡಿಕೊಟ್ಟು ಕರ್ದಮ ಪ್ರಜಾಪತಿಗಳು ತಾವು ಕನ್ಯೆಯರನ್ನ ಅತ್ತೆ ಮನೆಗೆ ಕಳಿಸುವಾಗ ಪ್ರೀತಿಯಿಂದ ಅನೇಕ ವಿಧವಾದ ಧಾನ್ಯಗಳನ್ನ ಅವರವರಿಗೆ ಕೊಟ್ಟು ತಮ್ಮ ಅತ್ತೆ ಮನೆಗೆ ಕೊಟ್ಟು ಕಳಿಸ್ತಾರಂತೆ ಕರ್ದಮ ಪ್ರಜಾಪತಿಗಳು. ಈ ವಿಧವಾಗಿ ಆ ಬ್ರಹ್ಮದೇವರ ಮಾತಿಗೆ ಸರಿಯಾದ ಕೆಲಸವನ್ನ ಕರ್ದಮ ಪ್ರಜಾಪತಿಗಳು ತಾವು ಮಾಡಿಬಿಟ್ಟು 9 ಮಂದಿ ಮಕ್ಕಳನ್ನು ಕೂಡ ವಿವಾಹ ಮಾಡಿ ಕೊಡ್ತಾರೆ. ತತಸ್ಥ ಋಷಯ ಕ್ಷಪ್ತಃ ಕೃತ್ವಾಧಾರ ನಿಯಂತ್ರತಂ ಪ್ರತ್ಯತಿಷ್ಠನ್ ನಮಂದಾತ್ಮ ಸ್ವಂಸ್ವಮಾಶ್ರಂ ಅಮಂಡಲಂ. ಈ ರೀತಿಯಾಗಿ ಆ ವಿದುರನಿಗೆ ಹೇಳುವಾಗ ಆ ಎಲ್ಲ ಮಹರ್ಷಿಗಳು ಕೂಡ ತಮ್ಮ ಪತ್ನಿಯರನ್ನ ಸ್ವೀಕಾರ ಮಾಡಿಬಿಟ್ಟು ಆ ಕರ್ದಮ ಪ್ರಜಾಪತಿಗಳ ಅನುಮತಿಯನ್ನ ಪಡೆದು ಬಿಟ್ಟು, ಯಾಕಂದ್ರೆ ಹಿರಿಯರು ಕರ್ದಮ ಪ್ರಜಾಪತಿಗಳು, ಆ ಕರ್ದಮ ಪ್ರಜಾಪತಿಗಳಿಗೆ ಅನುಮತಿಯನ್ನ ಪಡೆದು ಬಿಟ್ಟು ತಮ್ಮ ತಮ್ಮ ಹೆಂಡದಿಂದ ಕೂಡಿಕೊಂಡು ಬಿಟ್ಟು ಆನಂದಭರಿತರಾಗಿ ತಮ್ಮ ಆಶ್ರಮಗಳಿಗೆ ತಾವು ಹಿಂತಿರುಗ್ತಾರೆ. ಈ ವಿಧವಾಗಿ ವಿವಾಹವನ್ನ ಮಾಡಿಕೊಟ್ರು ಕರ್ದಮ ಪ್ರಜಾಪತಿಗಳು. ಈ ವಿಧವಾಗಿ ತಿಳಿಸಿಕೊಟ್ಟು ಅನಂತರ ಮುಂದೆ ವಿವಾಹವೆಲ್ಲವೂ ಆಯಿತು. ಮುಂದೆ ಏನು ಆಗೋದು ಅಂತ ಅಂದ್ರೆ, ಆ ಕರ್ದಮ ಪ್ರಜಾಪತಿಗಳು ದಿವ್ಯನಾಗಿರ್ತಕ್ಕಂತಹ ಭಗವಂತ ತಾನೇನು ಅವತಾರ ಮಾಡಿದ್ದಾನೆ, ಆ ಭಗವಂತನ ಹತ್ರ ಕರ್ದಮ ಪ್ರಜಾಪತಿಗಳು ತಾವು ಬರ್ತಾರಂತೆ. ಸಚಾವತೀರ್ಣಂ ತ್ರಿಯುಗಂ ಅಜ್ಞಾಯ ವಿಬುದ್ಧಿದರ್ಶದಂ ವಿವಿಕ್ತ ಉಪಸಂಗಮ್ಯ ಪ್ರಣಮ್ಯ ಸಮಭಾಷತ. ಈ ಪರಮಾತ್ಮನಿಗೆ ತ್ರಿಯುಗ ಅಂತೇಳಿ ಹೆಸರು. 3 ಯುಗಗಳಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೆ. ಆದ್ದರಿಂದ ಇಂತಹ ತ್ರಿಯುಗ ನಾಮಕನಾದ ಯಾವ ಭಗವಂತ ಇದ್ದಾನೆ, ತಾನೇ ಕಪಿಲನಾಗಿ ಅವತಾರ ಮಾಡಿದ್ದಾನೆ. ಇಂತಹ ಅವತಾರವನ್ನು ಮಾಡಿರ್ತಕ್ಕಂತಹ ಭಗವಂತ ತಾನು ಕಪಿಲ, ತಾನು ಸಾಕ್ಷಾತ್ ಭಗವಂತ ಅನ್ನುವಂತಹ ಪರಿಪೂರ್ಣವಾದ ನಂಬಿಕೆ ಕರ್ದಮ ಪ್ರಜಾಪತಿಗಳಿಗೂ ಇತ್ತು. ಅದೇ ವಿಧವಾಗಿ ಬ್ರಹ್ಮದೇವರು ಬಂದು ತಿಳಿಸಿಕೊಟ್ಟಿದ್ರು. ಆದ್ದರಿಂದ ಇನ್ನೂ ದೃಢವಾದ ನಂಬಿಕೆ ಅವರಲ್ಲಿ ಮೂಡಿಬಿಟ್ಟು ಆ ಕರ್ದಮ ಪ್ರಜಾಪತಿಗಳು ಆ ಕಪಿಲನಾಮಕ ಭಗವಂತನ ಸಮೀಪಕ್ಕೆ ತಾವು ನಡ್ಕೊಂಡು ಬಂದು ಏಕಾಂತದಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡಿ ಆ ಯಾರು ಕರ್ದಮ ಪ್ರಜಾಪತಿಗಳು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಾತನಾಡೋದು ಅಂದ್ರೆ ಏನು, ನಮ್ಮ ಹಾಗೆ ಹರಟಿ ಹೊಡೆಯುವಂಥದ್ದಲ್ಲ. ಭಗವಂತನ ಜೊತೆಗೆ ಮಾತನಾಡೋದು ಅಂತಂದ್ರೆ ಭಗವಂತನಿಗೆ ನಮಸ್ಕಾರ ಮಾಡಿ ಭಗವಂತನ ಗುಣಗಾನವನ್ನ ಮಾಡೋದು ಮೊಟ್ಟ ಮೊದಲು. ಅಂತಹ ಏನು ಗುಣಗಾನ ಮಾಡಿದ್ರು ಅನ್ನೋದನ್ನ ವ್ಯಾಸರು ಭಾಗವತದಲ್ಲಿ ಚಿತ್ರೀಕರಿಸ್ತಾರೆ. ಏನು ಅಂತಂದ್ರೆ, ಮೊಟ್ಟ ಮೊದಲು ತಿಳಿಸಿಕೊಡ್ತಾರೆ ಕರ್ದಮ ಪ್ರಜಾಪತಿಗಳು. ಏನು ಅಂತಂದ್ರೆ, ಈ ಮನುಷ್ಯ ಭಗವಂತನ ಆರಾಧನೆ, ಭಗವಂತನ ಸೇವೆ ಮಾಡಬೇಕು ಅಂತಂದ್ರೆ ಅನೇಕ ವಿಧವಾದ ಜನ್ಮಗಳ ಪುಣ್ಯ ಇದ್ರೆ ಮಾತ್ರ ಈ ಒಂದು ಸಾಧನೆ ತನ್ನಿಂದ ಬರಲಿಕ್ಕೆ ಸಾಧ್ಯ. ಬಹುಜನ್ಮ ವಿಪಾಕೇನ ಸಮ್ಯಗ್ಯೋಗ ಸಮಾಧಿನ ದುಷ್ಟಂ ಯತಂತೆ ಯತಯ ಶೂನ್ಯ ರಾಗೇಶು ಯತ್ಪದಂ. ಕರ್ದಮ ಪ್ರಜಾಪತಿಗಳು ಹೇಳ್ತಾರೆ, ಬಹುಜನ್ಮ ವಿಪಾಕೇನ, ಅನೇಕ ಜನ್ಮಗಳ ಪುಣ್ಯದ ರಾಶಿ ಆ ಜೀವನಲ್ಲಿ, ಆ ಆತ್ಮನಲ್ಲಿ ಇಟ್ಟು ಪರಮಾತ್ಮ ತಾನೇನ್ ಮಾಡ್ತಾನೆ ಅಂತಂದ್ರೆ ಸಾಧಕರಾಗಿ ಜೀವನನ್ನ ಹುಟ್ಟಿಸ್ತಾನಂತೆ. ಸಾಧಕರೇನ್ ಮಾಡ್ತಾರೆ, ಆ ಪುಣ್ಯ ಭಾಗವನ್ನೆಲ್ಲವನ್ನೂ ಕೂಡ ಇಟ್ಟುಕೊಂಡು ಏಕಾಂತ ಸ್ಥಳಕ್ಕೆ ತಾವು ಹೋಗ್ತಾರೆ. ಯಾವುದೇ ವಿಧವಾದ ಡಿಸ್ಟರ್ಬೆನ್ಸ್ ಇರಬಾರದು ಅವರಿಗೆ. ಏಕಾಂತ ಸ್ಥಳಕ್ಕೆ ತಾವು ಹೋಗಿಬಿಟ್ಟು ಭಕ್ತಿಯಿಂದ, ಯೋಗದಿಂದ ತಾವು ಏಕಾಗ್ರತ ಚಿತ್ತೆಯಿಂದಾಗಿ ಭಗವಂತನನ್ನ ತಾವು ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರು ಅಂತಂದ್ರೆ ಸಾಧಕರು, ಸಜ್ಜನರು, ಯೋಗಿಗಳು.
ಇಂತಹ ಸಾಧಕರು ಸಜ್ಜನರು ಅಪರೋಕ್ಷ ಜ್ಞಾನದಿಂದ ತಾವು ಜಪ ಮಾಡಿ 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 ನಿನ್ನನ್ನು ಕಾಣಲಿಕ್ಕೆ ಪ್ರಯತ್ನ ಪಡ್ತಾರೆ ಕಪಿಲ ಅಂಥೇಳಿ ಕರ್ದಮ ಪ್ರಜಾಪತಿಗಳು ಭಗವಂತನ ಹತ್ರ ತಾನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿ ಅಪರೋಕ್ಷ ಜ್ಞಾನವನ್ನು ತಾವು ಪಡೆದು ನಿನ್ನನ್ನು ಸಾಕ್ಷಾತ್ಕಾರ ಪಡಿಸ್ಕೊಳ್ತಾರೆ ಎಲ್ಲ ವಿಧವಾಗಿರ್ತಕ್ಕಂತಹ ಸಾಧಕರು ಕೂಡ. ಈ ರೀತಿಯಾಗಿ ಸಾಧಕರು ನಿನ್ನನ್ನು ಅಪರೋಕ್ಷ ಜ್ಞಾನದಿಂದ ಸಾಧನೆ ಮಾಡಿಸ್ಕೊಳ್ಬೇಕು ಅಂತ ಆದಾಗ ನೀನು ಅವರಲ್ಲಿ ಅಷ್ಟೇ ವಿಧವಾದ ಕಾರುಣ್ಯವನ್ನು ಇಟ್ಟಿರ್ತೀಯ ಭಗವಂತ ಅಂಥೇಳಿ ಮುಂದಿನ ಶ್ಲೋಕದಲ್ಲಿ ಅದನ್ನು ಕೂಡ ಸ್ಪಷ್ಟಪಡಿಸ್ತಾರೆ ಕರ್ದಮ ಪ್ರಜಾಪತಿಗಳು. ಏಷ ಭಗವಾನದ್ಯ ಹೇಳನಂ ನಗಣಸ್ಯ ನಃ ಗೃಹೇಶು ಜಾತೋ ಗ್ರಾಮ್ಯಾಣಾಂ ಯಹ ಸ್ವಾನಾಂ ಕಶ್ಯಪೋಷಣಃ. ಆ ಭಗವಂತನಲ್ಲಿ ಸಾಧುಗಳು ಇಷ್ಟೊಂದು ದಿವ್ಯವಾಗಿರ್ತಕ್ಕಂತಹ ಯೋಗವನ್ನು ಇಟ್ಟು ಅಷ್ಟೊಂದು ಜಪವನ್ನು ಮಾಡಿದಾಗ ಆ ಭಗವಂತನನ್ನು ಪ್ರತ್ಯಕ್ಷಗೊಳಿಸ್ಕೊಳ್ತಾರೆ. ಆದರೆ ಭಗವಂತ ಮಾತ್ರ ಆ ಭಕ್ತರ ಕಡೆಯಲ್ಲಿರ್ತಕ್ಕಂತಹ ಮನಸ್ಸನ್ನು ಪರಮಾತ್ಮ ತಾನು ಇಟ್ಟು ಬಿಟ್ಟು ಭಗವಂತ ತಾನೇನು ಮಾಡ್ತಾನೆ ಅಂತಂದರೆ ಅನೇಕ ಅಪಚಾರಗಳು ಮನುಷ್ಯನ ಮೇಲೆ ಬಂದೇ ಬರ್ತಾವೆ. ಆದರೆ ಭಗವಂತ ಗುಣಪರಿಪೂರ್ಣ ದಯಾಕರುಣ ಅಂತಹ ದಯಾ ಸಮುದ್ರನಾಗಿರ್ತಕ್ಕಂತಹ ಭಗವಂತ ತಾವು ಮಾಡಿರ್ತಕ್ಕಂತಹ ಗೊತ್ತಿಲ್ಲದೆ ಮಾಡಿರ್ತಕ್ಕಂತಹ ಅಪಚಾರಗಳನ್ನು ತಾನು ಲೆಕ್ಕಿಸದೇನೆ ಕೇವಲ ಕರುಣ ಎನ್ನುವಂತಹ ಸದ್ಗುಣದಿಂದಾಗಿ ಪರಮಾತ್ಮ ತಾನೇನು ಮಾಡ್ತಾನೆ ಅಂತಂದರೆ ಆ ಭಗವಂತ ತಾನು ಅಂತಹ ಸಜ್ಜನರಿಗೆ ಅನುಗ್ರಹ ಮಾಡ್ತಾನೆ. ಅಂತಹ ಭಗವಂತ ಆ ಯೋಗಿಗಳಿಗೆ ಪ್ರತ್ಯಕ್ಷಗೊಳ್ತಾನೆ. ಅಂತಹ ಭಗವಂತ ನೀನಾಗಿದ್ದೀಯಾ. ಇಂತಹ ಭಗವಂತನಾಗಿರ್ತಕ್ಕಂತಹ ನೀನು ನಾನು ಜೀವನದಲ್ಲಿ ಗೊತ್ತಿಲ್ಲದೆ ಅನೇಕ ಅಪಚಾರಗಳು ನನ್ನಿಂದ ನಡೆದಿರಬಹುದು. ಆದರೆ ಸಜ್ಜನ ಸಾಧು ಎನ್ನುವಂತಹ ಗುಣದಿಂದ ಯುಕ್ತನಾಗಿರ್ತಕ್ಕಂತಹ ನಾನು ನಿನ್ನನ್ನು ಕುರಿತು ಜಪವನ್ನು ಮಾಡಿದಾಗ, ನಿನ್ನನ್ನು ಕುರಿತು ತಪಸ್ಸನ್ನು ಮಾಡಿದಾಗ ನೀನು ನನ್ನ ಅಪಚಾರಗಳನ್ನೆಲ್ಲವನ್ನೂ ಕೂಡ ಮನ್ನಿಸಿಬಿಟ್ಟು ಉತ್ತಮವಾಗಿರ್ತಕ್ಕಂತಹ ಕರುಣೆಯಿಂದ ನನ್ನ ಮನೆಯಲ್ಲಿ ನೀನು ಅವತಾರ ಮಾಡಿದೆಯಾ. ಇದೇ ನಿನ್ನಲ್ಲಿರ್ತಕ್ಕಂತಹ ದೊಡ್ಡದಾದ ಗುಣ ಅಂಥೇಳಿ ಭಗವಂತನ ಗುಣಗಾನವನ್ನ ಕರ್ದಮ ಪ್ರಜಾಪತಿಗಳು ವಿಧ ವಿಧವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನ್ ಹೇಳ್ತಾರೆ ಕರ್ದಮ ಪ್ರಜಾಪತಿಗಳು? ವಿಧ ವಿಧವಾಗಿ ಭಗವಂತ ನೀನು ಬಂದಿರತಕ್ಕಂಥದ್ದೇ ಸಾಂಖ್ಯ ಜ್ಞಾನವನ್ನ ಪ್ರಸಿದ್ಧಿ ಮಾಡೋದಕ್ಕೋಸ್ಕರ. ಇಂತಹ ಸಾಂಖ್ಯಶಾಸ್ತ್ರವನ್ನ ಅಭಿವೃದ್ಧಿ ಮಾಡಿಬಿಟ್ಟು ಅನೇಕ ವಿಧವಾಗಿರ್ತಕ್ಕಂತಹ ಪ್ರಜೆಗಳಿಗೆ ನೀನು ಉಪದೇಶ ಮಾಡಲಿಕ್ಕೆ ಬಂದಿದೀಯ. ಆದ್ದರಿಂದಾಗಿ ನಿನ್ನಂತಹ ದೊಡ್ಡದಾಗಿರ್ತಕ್ಕಂತಹ ಕರುಣಾಮಯಿ ನನ್ನ ಪತ್ನಿಯಲ್ಲಿ ನೀನು ಪ್ರವೇಶ ಮಾಡಿಬಿಟ್ಟು ನೀನು ಅವತಾರ ಮಾಡಿದೀಯಾ. ಇಂತಹ ನಿನಗೆ ನಾವು ಎಷ್ಟು ನಮಸ್ಕಾರ ಮಾಡಿದರೂ ಕೂಡ ಅದು ಕಡಿಮೆನೇ ಅಂಥೇಳಿ ಭಗವಂತನನ್ನ ತನ್ನ ಗುಣವನ್ನು ಎತ್ತಿ ಇಟ್ಟು ಯಾರು ಕರ್ದಮ ಪ್ರಜಾಪತಿಗಳು ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡು ಇನ್ನೂ ವಿಶೇಷವಾಗಿ ಭಗವಂತನ ಗುಣಗಳನ್ನು ತಿಳಿಸಿಕೊಡ್ತಾರೆ. ಏನು ಭಗವಂತನ ಗುಣಗಳು ಅಂತಂದ್ರೆ, ಭಗವಂತ ತತ್ವಜ್ಞಾನವನ್ನ ಬಯಸುವಂತಹ ಯಾವ ಯೋಗಿಗಳಿದ್ದಾರೆ, ವಿದ್ವಾಂಸರಿದ್ದಾರೆ, ಇಂತಹ ವಿದ್ವಾಂಸರಿಗೆ ಸದಾಕಾಲ ತಾನು ಆಶೀರ್ವಾದ ಮಾಡುವಂಥವನು. ಯಾರಿಗೆ ಪರಮಾತ್ಮ ಪರಿಪೂರ್ಣವಾಗಿ ಅನುಗ್ರಹ ಮಾಡುವಂಥವನು ಅಂತಂದರೆ, ಮನುಷ್ಯ ಕೇವಲ ತತ್ವಜ್ಞಾನವನ್ನು ಮಾತ್ರ ಭಗವಂತನಲ್ಲಿ ತಾನು ಪ್ರಾರ್ಥಿಸಬೇಕಂತೆ. ತತ್ವಜ್ಞಾನವನ್ನು ಬಿಟ್ಟು ಬೇರೆ ಯಾವುದನ್ನೂ ಕೂಡ ಅದು ಕೊಡು ಇದು ಕೊಡು ಅಂತ ಪ್ರಾರ್ಥನೆ ಮಾಡಬಾರದು. ಅಂತಹ ತತ್ವಜ್ಞಾನವನ್ನು ಮಾತ್ರ ಬಯಸುವಂತಹ ಯಾವ ಯೋಗಿಗಳಿದ್ದಾರೆ, ಅಂತಹ ಯೋಗಿಗಳಿಂದ ವಂದಿತನಾದವನು ನೀನು. ಅಂತಹ ಯೋಗಿಗಳು ನಿನ್ನನ್ನು ಮಾತ್ರ ಸ್ತೋತ್ರ ಮಾಡ್ತಾರೆ. ನಿನ್ನನ್ನು ಬಿಟ್ಟು ಯಾವುದೋ ಒಂದು ಫಲಾಪೇಕ್ಷೆ ಇಟ್ಟುಕೊಂಡು ಬೇರೆ ಬೇರೆ ದೇವತೆಗಳನ್ನು ಅವರು ಸ್ತೋತ್ರ ಮಾಡುವುದಿಲ್ಲ. ಅಂತಹ ಎಲ್ಲ ವಿಧವಾದ ಸಜ್ಜನರಿಗೆ ನೀನು ವಂದನೆಗೆ ಅರ್ಹನಾಗಿದ್ಯಾ ನೀನು. ಇಂತಹ ನೀನು ಅಷ್ಟೇ ಅಲ್ಲ, ಐಶ್ವರ್ಯ ವೈರಾಗ್ಯ ಯಶೋ ವಿಬೋಧ ವೀರ್ಯಶ್ರಿಯ ಪೂರ್ಣಮಮಂ ಪ್ರಪದ್ಯೆ. ಇಂತಹ ನಿನ್ನಲ್ಲಿ ಇರತಕ್ಕಂತಹ ಗುಣಗಳೇನೇನು ಅಂತಂದರೆ ಐಶ್ವರ್ಯ, ಅಷ್ಟೇ ವಿಧವಾದಿ ವೈರಾಗ್ಯ, ಯಶಸ್ಸು, ಜ್ಞಾನ, ವೀರ್ಯ, ಸಂಪತ್ತು, ಇಂತಹ ಎಲ್ಲ ವಿಧ ವಿಧವಾದ ಗುಣಗಳು ಸ್ವಲ್ಪ ಸ್ವಲ್ಪ ಮಾತ್ರ ಇಲ್ಲ, ಪರಿಪೂರ್ಣವಾಗಿವೆ. ಪೂರ್ಣಮಹಂ ಪ್ರಪದ್ಯೆ, ಪರಿಪೂರ್ಣವಾಗಿರ್ತಕ್ಕಂತಹ ಗುಣಗಳಿಂದ ತುಂಬಿರ್ತಕ್ಕಂತಹ ನೀನಾಗಿದ್ದೀಯಾ. ಇಂತಹ ನಿನ್ನನ್ನು ಶರಣಮಹಂ ಪ್ರಪದ್ಯೆ, ನಿನಗೆ ನಾನು ಶರಣಾಗತನಾಗ್ತಾ ಇದ್ದೇನೆ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಕರ್ದಮ ಪ್ರಜಾಪತಿಗಳು ಕಪಿಲನಾಮಕ ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ಇನ್ನೇನು ಹೇಳ್ತಾರೆ? ಪರಂಪ್ರಧಾನಂ ಪುರುಷಂ ಮಹಾಂತಂ ಕಲಾಂ ಕವಿಂ ತ್ರಿವೃತಂ ಲೋಕಪಾಲಂ ಆತ್ಮಾನುಭೂತ್ಯ ಅನುಗತ ಪ್ರಪಂಚಂ ಸ್ವಚ್ಛಂದ ಶಕ್ತಿಂ ಕಪಿಲಂ ಪ್ರಪದ್ಯೆ.
ಕಪಿಲಂ ಪ್ರಪದ್ಯೆ, ಕಪಿಲನಾಮಕ ಹೇ ಭಗವಂತ, ನಿನಗೆ ನಾನು ಶರಣಾಗತನಾಗ್ತಾ ಇದ್ದೇನೆ. ನೀನೆಂಥವನು ನೀನು? ಪರಂಪ್ರಧಾನಂ ಪುರುಷಂ ಮಹಾಂತಂ. ಪ್ರಕೃತಿ ತತ್ವ, ಪ್ರಕೃತಿ ತತ್ವಕ್ಕೆ ನಿಯಾಮಕಳಾದವರು ಯಾರು ಅಂತಂದರೆ ಲಕ್ಷ್ಮೀದೇವಿ. ಇಂತಹ ಲಕ್ಷ್ಮೀದೇವಿಗಿಂತಲೂ ಕೂಡ ಉತ್ತಮನಾಗಿದ್ಯಾ. ಪರಂ, ಉತ್ತಮನಾಗಿರ್ತಕ್ಕಂತಹ ಪುರುಷಂ, ಪುರುಷನಾಮಕನಾದ ಹೇ ಭಗವಂತ, ನೀನು ಲಕ್ಷ್ಮೀದೇವಿಗಿಂತಲೂ ಕೂಡ ಉತ್ತಮನಾಗಿದ್ಯಾ. ಅಷ್ಟೇ ಅಲ್ಲ, ಕಾಲಂ ಕವಿಂ ತ್ರಿವೃತಂ ಲೋಕಪಾಲಂ, ನೀನು ಎಲ್ಲವನ್ನೂ ಕೂಡ ಮೀರಿ ನಿಂತಿದ್ಯಾ. ದೇಶವನ್ನ, ಕಾಲವನ್ನ, ಎಲ್ಲವನ್ನೂ ಕೂಡ ನೀನು ಮೀರಿ ನಿಂತವನ್ ನೀನಾಗಿದ್ದೀಯಾ. ಇಂತಹ ಕಾಲಕ್ಕೆ ನಿಯಾಮಕನಾಗಿದ್ದೀಯಾ, ದೇಶಕ್ಕೆ ನಿಯಾಮಕನಾಗಿದ್ದೀಯಾ, ಅಂತಹ ಸರ್ವರಿಗೂ ನಿಯಾಮಕನಾಗಿರ್ತಕ್ಕಂಥವನು ನೀನಾಗಿದ್ದೀಯಾ. ಅಷ್ಟೇ ಅಲ್ಲದೇನೆ ಸರ್ವಜ್ಞನಾಗಿದ್ದೀಯಾ. ಅಷ್ಟೇ ಅಲ್ಲ, ಮೂರೂ ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಈ ಮೂರೂ ವೇದಗಳಿಂದಲೂ ಕೂಡ ಪ್ರತಿಪಾದ್ಯನಾದವನು ನೀನಾಗಿದ್ದೀಯಾ. ಯಾವುದೇ ವೇದ ಮಂತ್ರ ತಗೊಳ್ರಿ, ಆ ವೇದ ಮಂತ್ರದಿಂದ ಅನೇಕರಿಗೆ ಅನೇಕ ವಿಧವಾದ ದೇವತೆಗಳು ಪ್ರತಿಪಾದ್ಯರು ಅಂತ ಗೊತ್ತಾಗತ್ತೆ. ಆದರೆ ಅಮುಖ್ಯತೆಯ ಆ ದೇವತೆಗಳು ಪ್ರತಿಪಾದ್ಯರು. ಅಷ್ಟೇ ಬಿಟ್ರೇನೆ ಮುಖ್ಯ ಪ್ರತಿಪಾದ್ಯನಾದವನು ಭಗವಂತನೇ. ಅದನ್ನೇ ಭಾಗವತ ತಿಳಿಸಿಕೊಡ್ತಾ ಇದೆ. ಮೂರೂ ವೇದಗಳಿಂದಲೂ ಕೂಡ ವೇದ್ಯನಾದವನು ನೀನಾಗಿದ್ದೀಯಾ. ಅಷ್ಟೇ ಅಲ್ಲದೇನೆ ಆತ್ಮಾನುಭೂತ್ಯಾನುಗತ ಪ್ರಪಂಚಂ, ಇಂತಹ ಲೋಕಕ್ಕೆ ನೀನು ಕೇವಲ ಸೃಷ್ಟಿ ಮಾಡಿಕೊಟ್ಟವನಲ್ಲ, ಆ ಲೋಕವನ್ನ ರಕ್ಷಣೆ ಮಾಡುವಂಥವನು ನೀನಾಗಿದ್ದೀಯಾ. ಅಷ್ಟೇ ಅಲ್ಲದೇನೆ ಸ್ವರೂಪವಾಗಿರ್ತಕ್ಕಂತಹ ಜ್ಞಾನದಿಂದ ಸಮಸ್ತ ವಿಧವಾದ ಪ್ರಪಂಚವನ್ನ ನೀನು ಗ್ರಹಣೆ ಮಾಡ್ತಾ ಇದ್ದೀಯಾ, ನೀನು ನಿಯಂತ್ರಣೆ ಮಾಡ್ತಾ ಇದ್ದೀಯಾ. ಅಂತಹ ನಿಯಂತ್ರಣೆ ಮಾಡುವಂಥವನು, ರಕ್ಷಣೆ ಮಾಡುವಂಥವನು ನೀನಾಗಿದ್ದೀಯಾ. ವೇದಗಳಿಂದ ವೇದ್ಯನಾಗಿದ್ದೀಯಾ, ಸರ್ವಜ್ಞನಾಗಿದ್ದೀಯಾ. ಅಷ್ಟೇ ಅಲ್ಲದೇನೆ ದೇಶವನ್ನ, ಕಾಲವನ್ನ ಮೀರಿ ನೀನು ನಿಂತಿದ್ದೀಯಾ. ಇಂತಹ ಸರ್ವಜ್ಞನಾಗಿರ್ತಕ್ಕಂತಹ ನೀನು ಸರ್ವಶಕ್ತನಾಗಿರ್ತಕ್ಕಂತಹ ನೀನು ಸರ್ವ ಸಂಪದ್ಭರಿತನಾಗಿದ್ದೀಯಾ. ಇಂತಹ ಸ್ವಚ್ಛಂದ ಶಕ್ತಿಂ ಅಖಿಲಂ ಕಪಿಲಂ ಪ್ರಪದ್ಯೆ, ಆನಂದಭರಿತನಾಗಿರ್ತಕ್ಕಂತಹ ನೀನು ಕಪಿಲನಾಗಿ ಅವತಾರ ಮಾಡಿದ್ಯಾ, ನಿನಗೆ ನಮಸ್ಕಾರ ಅಂಥೇಳಿ ಇಂತಿಂತಹ ಎಲ್ಲ ಸದ್ಗುಣಗಳನ್ನು ಕೂಡ ಆ ಕರ್ದಮ ಪ್ರಜಾಪತಿಗಳು ಭಗವಂತನ ಮುಂದೆ ಹೊಗಳುತ್ತಾ ಹೊಗಳುತ್ತಾ ಭಗವಂತನನ್ನ ನಮಸ್ಕಾರ ಮಾಡ್ತಾ ಬರ್ತಾರೆ. ಇಂತಹ ನೀನು ಮಗನಾಗಿ ಅವತಾರ ಮಾಡಿದ್ದಿ ನನ್ನಲ್ಲಿ, ಇಂತಹ ನನ್ನಲ್ಲಿ ಮಗನಾಗಿ ನೀನು ಅವತಾರ ಮಾಡಿದ್ಯಾ. ಇದಕ್ಕಿಂತ ಉತ್ತಮವಾಗಿರ್ತಕ್ಕಂತಹ ಒಂದು ಇಷ್ಟ ಅರ್ಥ ಮನುಷ್ಯನಿಗೆ ಏನಿರಲಿಕ್ಕೆ ಸಾಧ್ಯ? ಭಗವಂತ ನನ್ನ ಹೊರತುಪಡಿಸಿದರೆ ಮನುಷ್ಯನಿಗೆ ಯಾವುದೂ ಇಷ್ಟ ಅರ್ಥವಲ್ಲ. ಭಗವಂತನನ್ನು ಪ್ರತ್ಯಕ್ಷಗೊಳಿಸ್ಕೊಳ್ಳೋದೇ ನಮ್ಮ ಪುರುಷಾರ್ಥ ಆಗಿರಬೇಕು. ಅಂತಹ ಭಗವಂತ ತಾನು ಪ್ರತ್ಯಕ್ಷನಾಗಿ ನಮಗೆ ಪ್ರಸಾದ ಕೊಟ್ಟ ಅಂತಂದರೆ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂತಹ ಆನಂದ ಆ ಆತ್ಮನಿಗೆ ಯಾವತ್ತಿಗೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಕರ್ದಮ ಪ್ರಜಾಪತಿಗೆ ಹೇಳ್ತಾ ಇದ್ದಾರೆ, ನನ್ನಲ್ಲಿ ನೀನು ಅವತಾರ ಮಾಡಿಬಿಟ್ಟು ನನ್ನನ್ನು ಅನುಗ್ರಹ ಮಾಡಿದವನ್ ನೀನಾಗಿದ್ಯಾ. ಇಂತಹ ನೀನು ನನ್ನನ್ನು ಅನುಗ್ರಹ ಮಾಡಿದೆಯಾ ಅಂತಂದರೆ ನನಗೆ ಇದಕ್ಕಿಂತ ಇಷ್ಟಾರ್ಥವಾದದ್ದು ಬೇರೆ ಯಾವುದಾಗಲಿಕ್ಕೆ ಸಾಧ್ಯ? ಇದಕ್ಕಿಂತ ದೊಡ್ಡದಾದ ಪ್ರಸಾದ ನನಗೆ ಇನ್ನೊಂದಿಲ್ಲ. ಆದರೂ ಕೂಡ ಸರ್ವೇಶ್ವರನಾಗಿರ್ತಕ್ಕಂತಹ ನೀನು ಅವತಾರ ಮಾಡಿದ್ಯಾ. ಆದರೆ ನನಗೆ ಒಂದು ಚಿಕ್ಕದಾದ ಅನುಮತಿಯನ್ನು ಕೊಡಬೇಕು ನೀನು. ಏನು ಅಂತಂದರೆ, ನಾನು ಇನ್ನು ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಲಿಕ್ಕಿದ್ದೇನೆ. ಯತಿಯಾಶ್ರಮವನ್ನು ಸ್ವೀಕಾರ ಮಾಡಿಬಿಟ್ಟು ದಿನಕ್ಕೆ ಒಂದು ಊರನ್ನು ತಿರುಗಲಿಕ್ಕೆ ನಾನು ಅಪೇಕ್ಷೆ ಪಡುವಂಥವನಾಗಿದ್ದೇನೆ. ಅದು ಸನ್ಯಾಸಿಗಳ ಒಂದು ಲಕ್ಷಣ ಇದು. ಯಾಕೆ ಅಂತಂದರೆ, ಸನ್ಯಾಸಿಗಳ ಧರ್ಮವನ್ನು ತಿಳಿಸುವಾಗ ಅವರು ಸಾಯಂಕಾಲ ಗೋಧೂಳಿ ಸಮಯಕ್ಕೆ ಬೆಳಗ್ಗಿನ ಜಾವದಲ್ಲಿ ಯಾವ ಊರಿನಲ್ಲಿರ್ತಾರೆ ಸಾಯಂಕಾಲ ಆ ಊರನ್ನು ತಾವು ಬಿಡಬೇಕಂತೆ. ಆ ಊರಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಕರ್ದಮ ಪ್ರಜಾಪತಿಗಳು ಹೇಳ್ತಾ ಇದ್ದಾರೆ, ತ್ವಯಾವತೀರ್ಣೇನ ಉಪಾತ್ತ ಕಾಮಃ ಪರಿವ್ರಾಜಂ ಪದಮೀಮಾಂ ಸ್ಥಿತೋಹಂ. ನಿನ್ನ ಅನುಗ್ರಹವನ್ನು ನಾನು ಪಡೆದು ಯತ್ಯಾಶ್ರಮವನ್ನು ನಾನು ಸ್ವೀಕಾರ ಮಾಡಿ ದಿನಕ್ಕೆ ಒಂದೊಂದು ಊರಂತೆ ನಾನು ಸಂಚಾರ ಮಾಡಲಿಕ್ಕೆ ನಾನು ಇಚ್ಛೆ ಪಟ್ಟವನಾಗಿದ್ದೇನೆ. ಆದ್ದರಿಂದಾಗಿ ವಾಸ್ತವಿಕವಾಗಿ ನಿನ್ನನ್ನು ಬಿಟ್ಟು ನನಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ಆದರೂ ಕೂಡ ನಿನ್ನ ವಿರಹವನ್ನು ನನಗೆ ಸಹಿಸಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ನಿನ್ನನ್ನು ನಾನು ಮನಸ್ಸಿನಲ್ಲಿ ದೃಢವಾಗಿ ನಾನು ನೆಲೆಸಿಕೊಂಡು ಬಿಟ್ಟು ನಿನ್ನನ್ನು ದೃಢವಾಗಿ ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬಿಟ್ಟು ಆ ನಂಬಿಕೆಯಿಂದ, ಆ ದೃಢವಾದ ವಿಶ್ವಾಸದಿಂದ ನಿನ್ನ ವಿರಹವನ್ನು ನಾನು ಸಹಿಸಲಿಕ್ಕೆ ಶಕ್ತನಾಗಿದ್ದೇನೆ. ಆದ್ದರಿಂದ ಭಗವಂತ ಕಪಿಲ, ನನಗೆ ಅನುಜ್ಞೆಯನ್ನು ಕೊಡು, ನನಗೆ ಅನುಗ್ರಹವನ್ನು ಮಾಡು. ಮುಂದೆ ನಾನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ
ನಾನು ಕಾಡಿಗೆ ಹೋಗಿ ಒಂದೊಂದೇ ವಿಧವಾದ ಊರಿನಲ್ಲಿ ನಿನ್ನಂದಲೇ ಆಗಿರ್ತಕ್ಕಂತಹ ಗುಣಗಾನಗಳನ್ನು ನಾನು ಮಾಡ್ತಾ, ನಿನ್ನ ಕೀರ್ತಿಯನ್ನು ನಾನು ಎಲ್ಲ ಕಡೆ ಪ್ರಚಾರ ಮಾಡ್ತಾ ನಿನ್ನ ಸೇವೆಯನ್ನು ಮಾಡಲಿಕ್ಕೆ ನನಗೆ ಅನುಜ್ಞೆಯನ್ನು ಕೊಡು ಅಂತ ಹೇಳಿ ಕರ್ದಮ ಪ್ರಜಾಪತಿಗಳು ಕಪಿಲ ನಾಮಕ ಭಗವಂತನಿಗೆ ಇಷ್ಟೆಲ್ಲ ವಿಧವಾದ ಈ ಸ್ತೋತ್ರವನ್ನು ಮಾಡಿ ಕೊನೆಗೆ ಅನುಜ್ಞೆಯನ್ನು ಕೂಡ ಭಗವಂತನಿಗೆ ಕರ್ದಮ ಪ್ರಜಾಪತಿಗಳು ತಾವು ಪ್ರಾರ್ಥನೆ ಮಾಡಿಕೊಳ್ತಾರೆ. ಅನಂತರ ಭಗವಂತ ತಾನು ಏನು ಹೇಳ್ತಾನೆ ಕರ್ದಮ ಪ್ರಜಾಪತಿಗಳಿಗೆ ಎನ್ನುವುದನ್ನ ನಾಳಿಂದನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.